ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಮನೆ ಮೇಲೆ ತೆಂಗಿನ ಮರ ಬಿದ್ದು ಸಂಪೂರ್ಣವಾಗಿ ಮನೆ ಜಖಮಾಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳು, ದವಸ ಧಾನ್ಯಗಳು ಎಲ್ಲ ನಾಶ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದ ಆಗಿರುವಂತಹ ಅನಾಹುತ. ಕಳಸ ಪಟ್ಟಣದಲ್ಲಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಜನ ಪರದಾಡೋ ಹಾಗಾಗಿದೆ. ಸಂಚಾರಕ್ಕೂ ಅಲ್ಲಿ ತೊಂದರೆ ಆಗಿದೆ. 15ಕ್ಕೂ ಹೆಚ್ಚು ಕಡೆಗಳಲ್ಲಿ ಮರಗಳು ನೆಲಕ್ಕುರುಳಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿರೋದು. ಸುಮಾರು 15ಕ್ಕೂ ಹೆಚ್ಚು ಕಡೆಗಳಲ್ಲಿ ಬೃಹತ್ ಮರಗಳು ಧರಾಶಾಹಿ ಆಗಿರೋದ್ರಿಂದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕೆಲವೆಡೆ ಮನೆಗಳ ಮೇಲೆ ಬಿದ್ದಿದೆ. ಇನ್ನು ಕೆಲವು ಕಡೆಗಳಲ್ಲಿ ರಸ್ತೆಗೆ ಅಡ್ಡಲಾಗಿ ಮರಗಳು ನೆಲಕ್ಕುರುಳಿರೋದ್ರಿಂದ ನೋಡಿ ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಹೇಗಿದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ದೀರಾ. ಕಳಸ ಪಟ್ಟಣದಲ್ಲಂತೂ ವರುಣನ ಆರ್ಭಟ ಬಹಳ ಜೋರಾಗಿದೆ. ವಾಹನ ಸಂಚಾರಕ್ಕೆ, ಜನಜೀವನಕ್ಕೆ ತೊಂದರೆ ಉಂಟಾಗಿದೆ ಅತಿಯಾದ ಮಳೆಯಿಂದಾಗಿ. ರಾಜ್ಯದ ಅಲ್ಲಲ್ಲಿ ಮಳೆಯಾಗ್ತಾ ಇದೆ. ಆ ಪೈಕಿ ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಜೋರಾಗೇ ಇದೆ. ಮನೆಯೊಂದರ ಮೇಲೆ ಮರ ಬಿದ್ದಿರುವ ಪರಿಣಾಮ ಮನೆಗೂ ಕೂಡ ಹಾನಿಯಾಗಿರುವಂಥ ಘಟನೆ ಅಲ್ಲಿ ನಡೆದು ಹೋಗಿದೆ. ಅದರ ದೃಶ್ಯಗಳು ಕೂಡ ನೋಡ್ತಾ ಇದ್ದೀರಾ. ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದೋಗಿದೆ. ಬೃಹತ್ ಗಾತ್ರದ ಮರ ಆಗಿದ್ದರಿಂದ ಮನೆಗೂ ಕೂಡ ಹಾನಿ ಉಂಟಾಗಿದೆ. ಸುಮಾರು ಒಂದು 15 ಕಡೆಗಳಲ್ಲಿ ಇದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಜೋರಾಗಿರೋದ್ರಿಂದ ಸಾಕಷ್ಟು ತೊಂದರೆಗಳಾಗಿದೆ. ಅಲ್ಲಿನ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೂ ಕೂಡ ತೊಂದರೆಯಾಗಿದೆ. ಪ್ರತಿನಿತ್ಯದ ಜನರ ಓಡಾಟಕ್ಕೂ ಕೂಡ ಒಂದಷ್ಟು ತೊಂದರೆಗಳಾಗಿದೆ. ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದಿರೋ ಕಡೆಯೆಲ್ಲ ಸಂಚಾರ ಅಸ್ತವ್ಯಸ್ತ ಆಗಿದೆ. ಶೀಘ್ರದಲ್ಲೇ ಅದನ್ನು ಸರಿಪಡಿಸಬೇಕು. ವಾಹನ ಸಂಚಾರಕ್ಕೂ ಕೂಡ ಅಡೆತಡೆಯಾಗಿದೆ. ಇನ್ನು ಮಳೆ ಹೀಗೆ ಮುಂದುವರೆದ್ರೆ ಇದೇ ರೀತಿ ಇನ್ನಷ್ಟು ತೊಂದರೆಗಳಾಗಬಹುದಾದ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಮಳೆಗೆ ಹೋಲಿಕೆ ಮಾಡಿದಾಗ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲೇ ಮಳೆ ಆಗಿರೋದ್ರಿಂದ ವರುಣನ ಆರ್ಭಟಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಈ ರೀತಿಯಾದಂಥ ಒಂದಷ್ಟು ಅವಾಂತರಗಳು ಸದ್ಯ ಸೃಷ್ಟಿಯಾಗಿರೋದು. ರಾಜ್ಯದ ಬಹುತೇಕ ಜಿಲ್ಲೆಗಳು ಒಳಗೊಂಡ ಹಾಗೆ ಬೆಂಗಳೂರಿನಲ್ಲೂ ಕೂಡ ಒಂದು 2-3 ದಿನ ಸತತ ಮಳೆ ಆಯಿತು. ಈಗ ಬಿಡುವು ನೀಡಿದ್ದ ವರುಣ ಮತ್ತೆ ಮಳೆ ಬರುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು. ಚಿಕ್ಕಮಗಳೂರಿನಲ್ಲೂ ಕೂಡ ಅಷ್ಟೇ ಮಳೆಯಾಗುತ್ತೆ ಅನ್ನುವಂಥದ್ದರ ಮುನ್ಸೂಚನೆ ಇತ್ತು. ಹಾಗೆ ಭಾರಿ ಪ್ರಮಾಣದಲ್ಲೇ ಮಳೆಯಾಗಿರೋದರ ಪರಿಣಾಮ ಸೈಡ್ ಎಫೆಕ್ಟ್ ಅನ್ನೋ ಹಾಗೆ ಒಂದಷ್ಟು ಅವಾಂತರಗಳು ಅಲ್ಲಿ ಸೃಷ್ಟಿಯಾಗಿರೋದು. ಬೇರೆ ಬೇರೆ ದೃಶ್ಯಗಳಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಸೊ ಇದೆಲ್ಲವೂ ಕೂಡ ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥ ಮರ, ಮನೆ ಮೇಲೆ ಬಿದ್ದು ಮನೆಗೆ ಹಾನಿಯಾಗಿರುವಂಥದ್ದು ಎಲ್ಲವೂ ಕೂಡ ಮಳೆಯ ಪರಿಣಾಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.